ಇವತ್ತು ನನ್ನ ಕೈಲಿ ಇರ್ತಕ್ಕಂಥದ್ದು ವಿವೋ ಕಂಪ್ನಿಯವರು ಲಾಂಚ್ ಮಾಡಿರುವಂಥ ಹೊಸ ಸ್ಮಾರ್ಟ್ಫೋನ್ ವಿವೋ T3 5G. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕೀರ್ತಿ ಕುಮಾರ್ ಕಿಟ್ಟಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ KK ಕ್ರಿಯೇಷನ್. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿರ್ತಕ್ಕಂಥ ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡಿ, ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಫೋನ್ ಸಿಗುತ್ತೆ ನೋಡಲಿಕ್ಕೆ. ಫೋನನ್ನು ಸೈಡಿಗೆ ಇಡೋಣ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ಬಾಕ್ಸ್ ಓಪನ್ ಮಾಡಿದ ಮೇಲೆ ನಿಮಗೆ ಒಂದು ಸಿಲಿಕಾನ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ವಿಚ್ ಇಸ್ ಅ ಟ್ರಾನ್ಸ್ಪರೆಂಟ್. ಸೊ ಕ್ವಾಲಿಟಿ ಚೆನ್ನಾಗಿದೆ. ಸೊ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಾ ಇದೆ, ಒಂದು ಇನ್ಫಾರ್ಮೇಟಿವ್ ಯೂಸರ್ ಗೈಡೆನ್ಸ್ ಮತ್ತು ವ್ಯಾರಂಟಿ ಕಾರ್ಡ್ ಕೂಡ ಇದರಲ್ಲೇ ಇದೆ. ಸೊ ಚಾರ್ಜಿಂಗ್ ಬಂದುಬಿಟ್ಟು Type-C USB ಕೇಬಲ್. ಇನ್ನು ಚಾರ್ಜಿಂಗ್ ಅಡಾಪ್ಟರ್ ಬಂದರೆ ಇದು ಕಂಪ್ಲೀಟಾಗಿ ವಿವೋ ಫ್ಲ್ಯಾಶ್ ಚಾರ್ಜರ್ ಅಂತ, ಕಂಪ್ಲೀಟಾಗಿ 44 ವ್ಯಾಟ್ ಚಾರ್ಜರ್ ಇದು. ಮಿನಿಮಮ್ ಅಂದರೆ ಲೈಕ್ 45 ಮಿನಿಟ್ಸಿಂದ 1 ಅವರಲ್ಲಿ ಕಂಪ್ಲೀಟ್ ಫುಲ್ ಚಾರ್ಜ್ ಆಗುತ್ತೆ USB ಚಾರ್ಜಿಂಗ್ ಇದು. ಮೊಬೈಲ್ ಬಗ್ಗೆ ಹೇಳೋದಾದರೆ, ಸೊ ನಿಮಗೆ ಮೊಬೈಲ್ ಈ ಥರ ನೋಡಲಿಕ್ಕೆ ಸಿಗುತ್ತೆ. ಸೊ ಫ್ರಂಟ್ ಸೈಡ್ ಬಂದರೆ 6.67 ಇಂಚಸ್ ಡಿಸ್ಪ್ಲೇ ಇದೆ, ಪ್ಲಸ್ ಪಂಚೋಲ್ ಕ್ಯಾಮ್ರಾದಲ್ಲಿ ಬರ್ತಾ ಇದೆ. ಸೊ ಬ್ಯಾಕ್ ಸೈಡ್ ನೋಡೋದಾದರೆ ಈ ಥರ ಟ್ರಿಪಲ್ ರೇರ್ ಕ್ಯಾಮ್ರಾ ವಿತ್ LED ಫ್ಲಾಶ್ ಬರ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಈ ಮೊಬೈಲಲ್ಲಿ 2 ಕಲರ್ಸ್ ಬರ್ತಾ ಇದೆ. ಒಂದನೇ ಕಲರ್ ಬಂದ್ಬಿಟ್ಟು ಕ್ರಿಸ್ಟಲ್ ಫ್ಲೇಕ್ ಅಂತ, ಎರಡನೇದು ಬಂದ್ಬಿಟ್ಟು ಕಾಸ್ಮಿಕ್ ಬ್ಲೂ ಅಂತ. ಸೊ ಇದು ಬಂದ್ಬಿಟ್ಟು ಕ್ರಿಸ್ಟಲ್ ಫ್ಲೇಕ್ ಅಂದರೆ ಇಲ್ಲಿ ನೋಡಿ ಫ್ಲೇಕ್ ಡಿಸೈನ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಇದು ಡೈಮಂಡ್ ಕಟ್ ಡಿಸೈನ್ ಕೂಡ ಅಂತಾರೆ. ಸೊ ಈ ಸೆಗ್ಮೆಂಟ್ ಪ್ರೈಸ್ ರೇಂಜಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಪ್ರೀಮಿಯಂ ಡಿಸೈನ್ ಕೊಟ್ಟಿದ್ದಾರೆ. ಈಗ ಮೊಬೈಲ್ನ ಬಾಟಮ್ ಬರೋದಾದರೆ ಇಲ್ಲಿ ಸ್ಟೀರಿಯೋ ಸ್ಪೀಕರ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದಿದೆ, ಹಾಗೆ ಫ್ರಂಟಲ್ಲಿ ಇಲ್ಲೊಂದು ಸ್ಪೀಕರ್ ಇದೆ. ಹಾಗೆ ನೋಡ್ತಾ ಇದ್ದೀರಾ, ಇದು Type-C ಪೋರ್ಟ್ ಕೊಟ್ಟಿದ್ದಾರೆ, USB ಕೇಬಲ್. ಪ್ಲಸ್ ಇಲ್ಲೊಂದು ಸಿಮ್ ಟ್ರೇ ಇದೆ. ಸಿಮ್ ಟ್ರೇ ಓಪನ್ ಮಾಡಿ ನೋಡೋದಾದರೆ, ಸೊ ಟ್ರಿಮ್ ಟ್ರೇ ಬಂದುಬಿಟ್ಟು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಇದೊಂದು ಕಂಪ್ಲೀಟ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. ಸೊ ಇದರಲ್ಲಿ ಏನಂದರೆ ಸಿಮ್ 1 ಮತ್ತು ಸಿಮ್ 2 ಎರಡು ಹಾಕ್ಬೋದು, ಅಥವಾ ಒಂದು ಸಿಮ್ಮು ಒಂದು ಮೆಮೊರಿ ಕಾರ್ಡ್ ಹಾಕ್ಬೋದು. ಸೊ ಈಗ ನೀವು ಮೊಬೈಲ್ ಕಂಪ್ಲೀಟಾಗಿ ನೋಡೋದಾದರೆ ಇದು ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಕೇಸ್ ಆಗಿದೆ, ಇದು ಕೂಡ ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಇದೆ. ಸೊ ಆ್ಯಸ್ ಯೂಶುವಲ್ ಈಗ ವ್ಯಾಲ್ಯೂಮ್ ಅಪ್ ಆ್ಯಂಡ್ ವ್ಯಾಲ್ಯೂಮ್ ಡೌನ್ ಬಟನ್, ಪ್ಲಸ್ ಇದು ಪವರ್ ಬಟನ್. ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಪೌಚ್ ಹಾಕ್ಬಿಟ್ಟು ನೋಡೋಣ ಹೆಂಗೆ ಕಾಣುತ್ತಂತ. ಸೊ ಫ್ರಂಟಲ್ಲಿ ಈ ಥರ ನೋಡಲಿಕ್ಕೆ ಸಿಗುತ್ತೆ. ಇದು ಓಪನ್ ಕೊಟ್ಟಿದ್ದಾರೆ ಸ್ಪೀಕರ್ಗೆ, ಪ್ಲಸ್ ಈ ಥರ ಮೌಂಟ್ ಕೊಟ್ಟಿದ್ದಾರೆ ಕ್ಯಾಮ್ರಾ ಫೇಸಿಂಗ್ಗೆ. ಹಾಗೆ ಇಲ್ಲಿ ಚಾರ್ಜಿಂಗ್ ಡಸ್ಟ್ ಹೋಗ್ಬಾರ್ದಂತ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಏನು ಅಂದರೆ, ಇಲ್ಲಿ 3.5 mm ಜಾಕ್ ಆಡಿಯೋ ಜಾಕ್ ಕೊಟ್ಟಿಲ್ಲ. ಸೊ ಇದು ಡೈರೆಕ್ಟ್ ನೀವು ಬ್ಲೂಟೂತ್ ಯೂಸ್ ಮಾಡ್ಬೋದು, ಅಥವಾ ಸೀಟ್ ಕೇಬಲಿಂದಾನೇ ಒಂದು ಇಯರ್ಫೋನ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. OS ವಿಚಾರಕ್ಕೆ ಬರೋದಾದರೆ, ಇದು Android 14 ಫನ್ ಟಚ್ OS ಮೇಲೆ ವರ್ಕ್ ಆಗ್ತಾ ಇದೆ. ಫೋನಲ್ಲಿ ತುಂಬ ಕೆಲವು ಆ್ಯಪ್ಸ್ ಇನ್ಬಿಲ್ಟ್ ಬರ್ತಾ ಇದೆ, ಅದರಲ್ಲಿ ಬೇಡದಿರೋ ಹಾಟ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಬರ್ತಾ ಇದೆ, ನೀವು ಅದನ್ನು ಡಿಸೇಬಲ್ ಕೂಡ ಮಾಡ್ಕೋಬೋದು. ಈ ಸಾಫ್ಟ್ವೇರ್ ಗ್ಯಾರಂಟಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1 to 2 years ಕೊಟ್ಟಿರ್ಬೋದು ಅನ್ಕೊಂತೀವಿ, ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ. ಈ ಸ್ಮಾರ್ಟ್ಫೋನಿನ ಡಿಸ್ಪ್ಲೇ ಬರೋದಾದರೆ, ಇದರಲ್ಲಿ 6.67 FHD ಪ್ಲಸ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ ಒನ್ ಆಫ್ ದಿ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಹಾಗೆ ಇದ್ರ ಬ್ರೈಟ್ನೆಸ್ ಬಂದ್ಬಿಟ್ಟು 1800 ಅಂದರೆ 1800 ನಿಟ್ಸ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಅಂದರೆ ನೀವು ಸೂರ್ಯನ ಬೆಳಕಿಗೆ ಹೊರಗಡೆ ಹೋದಾಗ ಈ ಪ್ರೈಸ್ ರೇಂಜಲ್ಲಿ ಯಾವುದೇ ಫೋನಿಗೆ ಕಂಪೇರ್ ಮಾಡಿದ್ರು ಕೂಡ ಒನ್ ಆಫ್ ದಿ ಬೆಸ್ಟ್ ಪೀಕ್ ಲೆವೆಲ್ ಬ್ರೈಟ್ನೆಸ್ ಕೊಡ್ತಾ ಇದೆ. ಸೊ ರ್ಯಾಮ್ ವಿಚಾರಕ್ಕೆ ಬರೋದಾದರೆ, ಇದರಲ್ಲಿ 2 ವೇರಿಯಂಟ್ ಇದೆ. ಒಂದು ವೇರಿಯಂಟ್ ಬಂದ್ಬಿಟ್ಟು 8+128, ಇನ್ನೊಂದು ಬಂದ್ಬಿಟ್ಟು 8+256 GB ಸಿಗ್ತಾ ಇದೆ. ಸೊ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ, ಇನ್ನೂ ರ್ಯಾಮ್ನ ಎಕ್ಸ್ಪ್ಯಾಂಡಬಲ್ ಮಾಡ್ಕೋಬಹುದು. ಅಂದರೆ ಹೈಬ್ರಿಡ್ ಸಿಮ್ ಸ್ಲಾಟ್ ಕೊಟ್ಟಿದ್ದಾರೆ, ಒಂದು ಸಿಮ್ ಮತ್ತು ಒಂದು SD ಕಾರ್ಡ್, ಮೈಕ್ರೋ ಚಿಪ್ ಕಾರ್ಡ್ ಕೂಡ ಹಾಕೋ ನೋಡ್ಬೋದು ಎಷ್ಟು ಸ್ಪೀಡಾಗಿ ವರ್ಕ್ ಆಗ್ತಾ ಇದೆ ಅಂತ. ಇದರಲ್ಲಿ ರ್ಯಾಮ್ ಬಂದ್ಬಿಟ್ಟು LPDDR4X ಯೂಸ್ ಮಾಡಿದ್ದಾರೆ. ಅಷ್ಟೊಂದು ಇಂಪ್ರೆಸಿವ್ ಏನಲ್ಲ, ಬಟ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಸ್ಟೋರೇಜ್ ವಿಚಾರಕ್ಕೆ ಬರೋದಾದ್ರೆ, ಇದರಲ್ಲಿ UFS 2.2 ಯೂಸ್ ಮಾಡಿದ್ದಾರೆ. ಅಷ್ಟೊಂದು ಇಂಪ್ರೆಸಿವ್ ಏನಲ್ಲ, ಈಗೆಲ್ಲ 3.1 ಕೊಡ್ತಾ ಇದ್ದಾರೆ. ಈ ಪ್ರೈಸ್ ರೇಂಜ್ ಕೊಟ್ಟಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಈ ಸ್ಮಾರ್ಟ್ ಫೋನಿನ ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಹೆವಿ ಪವರ್ಫುಲ್ ಪರ್ಫಾರ್ಮಿಂಗ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು Dimensity 7200, 7200 Dimensity ಹೆವಿ ಪವರ್ಫುಲ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಜಾಸ್ತಿ ಯಾರು ಕೊಡಲ್ಲ, ಸಿಕ್ಕರೆ ಇದೊಂದು ಸಿಗ್ಬೋದು. ಸೊ ಈ ಮೊಬೈಲ್ನ ಆಂಥೋನಿ ಸ್ಕೋರ್ ನೋಡೋದಾದ್ರೆ 71,07,907, 71,07,902 ಆಂಥೋನಿ ಸ್ಕೋರ್ ಇದೆ. ಇದರ ಬೆಂಚ್ ಮಾರ್ಕ್ ಚೆಕ್ ಮಾಡೋಕ್ಕಿಂತ ಮುಂಚೆ 35 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇತ್ತು.
ಸೊ ಇದು ಬೆಂಚ್ ಮಾರ್ಕ್ ಚೆಕ್ ಮಾಡಿದ್ಮೇಲೆ 40 ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆಯಿತು. ಸೊ 5 ಡಿಗ್ರಿ ಸೆಲ್ಸಿಯಸ್ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಸೊ ನೀವು ಹೈ ಗೇಮಿಂಗ್ ಆಡಿದ್ರು ಕೂಡ ಮೊಬೈಲ್ 99% ಹೀಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಸೊ ಸ್ಪೀಕರ್ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ ಡ್ಯೂಯಲ್ ಸ್ಟೀರೋ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಹಳೆ ವಿವೋ ಫೋನಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ ತುಂಬ ಜೋರಾಗಿ ಸೌಂಡ್ ಕೇಳುತ್ತೆ. ಪ್ಲಸ್ ನಿಮಗೆ ಸ್ಮೂತ್ ಆ್ಯಂಡ್ ರಿಫೈನ್ಡ್ ಆಗಿರೋಂಥ ಒಂದು ಪರ್ಫಾರ್ಮೆನ್ಸ್ ಇರೋಂಥ ಫೋನ್ ಆಗಿದೆ. ಗೇಮಿಂಗ್ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ ಡೈಮೆನ್ಸಿಟಿ MediaTek 7200 ಪವರ್ಫುಲ್ ಪ್ರೊಸೆಸರ್ ಕೊಟ್ಟಿರೋದ್ರಿಂದ ಸ್ಮೂತ್ ಆಗಿ ಆಡ್ಬೋದು. ಪ್ಲಸ್ ಇದನ್ನು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಹೈ ಇಂಟೆನ್ಸಿವ್ ಇಟ್ಕೊಂಡು ಆಡ್ಬೋದು. ಪ್ಲಸ್ HDR ಆಪ್ಷನ್ ಕೂಡ ಕೊಟ್ಟಿದ್ದಾನೆ. ಸೊ ಎಲ್ಲೂ ನಿಮಗೆ ಫೋನ್ ಹೀಟ್ ಆಗಲ್ಲ ಮತ್ತು ಹ್ಯಾಂಗ್ ಆಗಲ್ಲ. ಸೊ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ ರೇರ್ ಕ್ಯಾಮ್ರಾ ಬಂದ್ಬಿಟ್ಟು ಟ್ರಿಪಲ್ ರೇರ್ ಸೆಟಪ್ ಕ್ಯಾಮ್ರಾ ವಿತ್ LED ಫ್ಲಾಶ್ ಅನ್ಕೊಂತೀರ. ಬಟ್ ಇಲ್ಲಿರೋದು ಜಸ್ಟ್ ಡ್ಯೂಯಲ್ ಕ್ಯಾಮ್ರಾ ಮಾತ್ರ. ಇದು ಬಂದ್ಬಿಟ್ಟು ಆ್ಯಂಟಿ ಫ್ಲಿಕರ್ ಸೆನ್ಸರ್ ಅಂತ. ಸೊ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಲೈನ್ಸ್ ಅಥವಾ ಆ ಥರ ಬರದೇ ಇರೋ ಥರ ಇದು ಫ್ಲಿಕರ್ ಸೆನ್ಸರ್ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ಇರೋದು ಡಿಸೈನ್ ಕವರ್ ಮಾಡೋಕ್ಕೋಸ್ಕರ ಟ್ರಿಪಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ 50 MP ಆಪ್ಟಿಕಲ್ ಸ್ಟೆಬಿಲೈಸೇಷನ್ಸ್ ಹೊಂದಿರುವ ಸೋನಿ OIS 882 ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ ರೇಂಜಲ್ಲಿ ಈ ಸೆನ್ಸರ್ ಯೂಸ್ ಮಾಡಿದ್ರು ತುಂಬ ಪ್ರೀಮಿಯಂ ಫೋಟೋಸ್, ತುಂಬ ಹೈ ಕ್ವಾಲಿಟಿ ಫೋಟೋಸ್ ಬರುತ್ತೆ. ಹಾಗೆ ಎರಡನೇ ಬಂದುಬಿಟ್ಟು 2 MP ಡೆಪ್ತ್ ಸೆನ್ಸರ್ ಕ್ಯಾಮ್ರಾ ಇದೆ. ಅದು ಏನಕ್ಕೂ ಯೂಸ್ ಇಲ್ಲ, ಯಾಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇನ್ನೊಂದು ಬಂದುಬಿಟ್ಟು ನಿಮಗೆ ಗೊತ್ತಿರೋ ಥರ ಆ್ಯಂಟಿ ಫ್ಲಿಕರ್ ಸೆನ್ಸರ್ ಇದೆ. ಈ ರೇರ್ ಕ್ಯಾಮ್ರಾಸಲ್ಲಿ ನಿಮಗೆ 4K ವಿಡಿಯೋ ಅಟ್ 30 FPS ಕೂಡ ರೆಕಾರ್ಡ್ ಮಾಡ್ಬೋದು, ಬೋತ್ ಫ್ರಂಟ್ ಆ್ಯಂಡ್ ಬ್ಯಾಕ್. ಹಾಗೆ ರೇರ್ ಕ್ಯಾಮ್ರಾ ಫೋಟೋಸ್ ವಿಚಾರಕ್ಕೆ ಬರೋದಾದರೆ ನೀವು ನೋಡ್ತಾ ಇರ್ಬೋದು ತುಂಬ ಸ್ಮೂತ್, ನೀಟ್ ಆ್ಯಂಡ್ ಕ್ಲಿಯರ್ ಆಗಿರೋಂಥ ಫೋಟೋಸ್ ಬರ್ತಾ ಇದೆ. ಹಾಗೆ ಈ ಥರ ವಿಡಿಯೋ ಕ್ವಾಲಿಟಿ ಬರೋದ್ರೆ ಇದು 4K ವಿಡಿಯೋ ಸಪೋರ್ಟ್ ಮಾಡ್ತಾ ಇದೆ. ಸೊ ವಿಡಿಯೋ ಕೂಡ ನೀವು ನೋಡ್ಬೋದು. ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬರೋದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ಈಗ ನೀವು ನೋಡ್ತಾ ಇದ್ದೀರಲ್ಲ, ಸೊ ನೀವು ನೋಡ್ಬೋದು ಬೆಜಲ್ ತುಂಬ ಆಲ್ಮೋಸ್ಟ್ ಫುಲ್ ಡಿಸ್ಪ್ಲೇನೇ ಇದೆ. ಬಟ್ ಇಲ್ಲೊಂದು ಚೂರು ಜಾಸ್ತಿ ಇದೆ ಬೆಜಲ್ಲು. ಸೊ ಎಡ್ಜಸ್ಟ್ ನೋಡಿದ್ರೆ ಆಲ್ಮೋಸ್ಟ್ 90% ಕವರ್ ಆಗಿದೆ ಕಂಪ್ಲೀಟ್ಲಿ. ಆಲ್ಮೋಸ್ಟ್ ಬೆಜಲ್ ಸ್ಕ್ರೀನ್ ಆಲ್ಮೋಸ್ಟ್ ಇದೆ. ಬಟ್ ಇದೊಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಹಾಗೆ ಈ ಫೋನಿನ ವೆಯ್ಟ್ ವಿಚಾರಕ್ಕೆ ಬರೋದಾದರೆ 188 188 ಗ್ರಾಮ್ ಇದೆ. ಹಾಗೆ 7.9 mm ಥಿಕ್ನೆಸ್ ಇದೆ, ನೋಡ್ತಾ ಇರ್ಬೋದು. ಅಷ್ಟೊಂದು ಸ್ಲೀಕ್ ಇಲ್ಲ, ಬಟ್ ಬೆಸ್ಟ್ ಇನ್ ದಿ ಸೆಗ್ಮೆಂಟ್. ಫೋನಲ್ಲಿ ನಿಮಗೆ ಇಲ್ಲಿ ಕಂಪ್ಲೀಟ್ ಡೈಮಂಡ್ ಕಟ್ ಡಿಸೈನ್ ಇರೋದ್ರಿಂದ ಸ್ಮಡ್ಜಸ್ ಅಂದರೆ ಕಲೆಗಳು ಆಗಲ್ಲ. ಯಾಕಂದರೆ ಇದು ಗ್ಲಾಸ್ ಡಿಸೈನ್ ಎಲ್ಲ ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಸ್ಮಡ್ಜಸ್ ಆಗಲ್ಲ. ಪ್ಲಸ್ ಹೇಳಿದಾಗೆ ಕಂಪ್ಲೀಟ್ ಬ್ಯಾಕ್ ಕೇಸ್ ಬಂದುಬಿಟ್ಟು ಪ್ಲಾಸ್ಟಿಕ್ ಮತ್ತು ಮೌಂಟ್ ಕೂಡ ಬಂದುಬಿಟ್ಟು ಕಂಪ್ಲೀಟ್ ಪ್ಲಾಸ್ಟಿಕ್ ಆಗಿದೆ. ಬಟ್ ಈ ಪ್ರೈಸ್ ರೇಂಜಿಗೆ ಗ್ಲಾಸ್ ಕೊಟ್ಟಿದ್ದು ತುಂಬ ಚೆನ್ನಾಗಿರ್ತಿತ್ತು. ಈ ಫೋನಿನ ಒಂದು ಕೆಪಾಸಿಟಿ ಬಂದುಬಿಟ್ಟು IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಸ್ಪ್ಲಾಶ್ ಪ್ರೂಫ್ ಕೂಡ ಇದೆ, ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಇದೊಂದು ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ 5000 mAh ಲಿಥಿಯಂ ಅಯಾನ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇದು 45 ವ್ಯಾಟ್ ಫಾಸ್ಟ್ ಚಾರ್ಜರ್ ಇರೋದ್ರಿಂದ ನಿಮಗೆ ಮಿನಿಮಮ್ 50 ಮಿನಿಟ್ಸ್ ಟು 1 ಅವರಲ್ಲಿ 100% ಫುಲ್ ಚಾರ್ಜಿಂಗ್ ಆಗುತ್ತೆ. ಹಾಗೆ ಗೇಮಲ್ಲಿ ಯಾವುದೇ ಹೀಟಿಂಗ್ ಇಶ್ಯೂಸ್ ಇಲ್ಲ, ಹ್ಯಾಂಗಿಂಗ್ ಇಶ್ಯೂಸ್ ಇಲ್ಲ. ಸೊ ಬ್ಲೂಟೂತ್ ವಿಚಾರಕ್ಕೆ ಬರೋದಾದರೆ 5.3 ಬ್ಲೂಟೂತ್ ಸಿಗ್ತಾ ಇದೆ. ಹಾಗೆ ವೈಫೈ ಬಂದುಬಿಟ್ಟು ಡ್ಯೂಯಲ್ ಬ್ಯಾಂಡ್ 6 ಮತ್ತು 8 ಬ್ಯಾಂಡ್ ಸಪೋರ್ಟ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಇದೊಂದು 5G ಫೋನ್ ಆಗಿದೆ. ಸೊ ಓವರಾಲ್ ಈ ಫೋನ್ ವಿಚಾರಕ್ಕೆ ಬರೋದಾದರೆ ಓವರಾಲ್ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಪ್ಲಸ್ ಕ್ಯಾಮ್ರಾ ಆಗಿರ್ಬೋದು, ಮ್ಯೂಸಿಕ್, ಬ್ಲೂಟೂತ್ ಮತ್ತು ಇನ್ಬಿಲ್ಟ್ ಸೆನ್ಸರ್ಸ್ ಆಗಿರ್ಬೋದು. ಸೊ ಓವರಾಲ್ ಒಂದು ಬೆಸ್ಟ್ ಆ್ಯಂಡ್ ಪ್ರೀಮಿಯಂ ಸೆಗ್ಮೆಂಟ್ ಫೋನ್ ಅಂತಲೇ ಹೇಳ್ಬೋದು. ಈ ಸ್ಮಾರ್ಟ್ ಫೋನ್ ಪ್ರೈಸ್ ರೇಂಜಿಗೆ ಬರೋದಾದರೆ ಇದು ಲಾಂಚ್ ಆದಾಗ 8+128GB ಬಂದುಬಿಟ್ಟು ನಿಮಗೆ 20,000, ಪ್ಲಸ್ 8+256GB 22,000 ಸಿಗ್ತಾ ಇದೆ. ಪ್ಲಸ್ ನಿಮಗೆ ಇನ್ನೊಂದೇನು ಬೆನಿಫಿಷಿಯರ್ ಅಂದರೆ ಅದು ಲಾಂಚ್ ಆಗಿಂದ ಇವತ್ತಿನವರೆಗೂ ನಿಮಗೆ HDFC ಪ್ಲಸ್ SBI ಡೆಬಿಟ್ ಕಾರ್ಡ್ ಮೇಲೆ, ಎರಡು ಡೆಬಿಟ್ ಕಾರ್ಡ್ ಮೇಲೆ ನಿಮಗೆ 2,000 ಡಿಸ್ಕೌಂಟ್ ಸಿಗ್ತದೆ. ಸೊ ಎರಡೂ ಫೋನಲ್ಲಿ ನಿಮಗೆ 2,000 ಅಂತರ ಡಿಫ್ರೆನ್ಸ್ ಇದೆ. ಸೊ ಈಗ ನೀವು HDFC ಮತ್ತು SBI ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು 20,000 18 ತೊಗೋಬೋದು, 22ರಿಂದ 20,000 ಕೂಡ ಬೈ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಇದು ಒನ್ ಆಫ್ ದಿ ಬೆಸ್ಟ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರೋಂಥ ಪ್ರೊಸೆಸರ್ ಹೊಂದಿರೋಂಥ ಫೋನ್. ಸೊ ನನ್ನ ಪ್ರಕಾರ ಇದೊಂದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು. 2024 ಒಂಥರ ಫ್ಲಾಗ್ಶಿಪ್ ಫೋನ್ ಕೂಡ ಆಗ್ಬೋದು. ಸೊ ವಿವೋದಲ್ಲಿ ಈಗಾಗಲೇ T ವರ್ಷನ್ಸಲ್ಲಿ T2X ಯಾವ ಥರ ಬಿಟ್ಟಿದ್ದಾರೆ, ಹಾಗೆ ಇದರಲ್ಲಿ T3 ಸ್ಮಾಲರ್ ವರ್ಷನ್ನ T3X 5G ಅಂತ ಬಿಟ್ಟಿದ್ದಾರೆ. ಅದೊಂದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ 14ಇಂದ 16K ಒಳಗೆ, ಅಂದರೆ 14,000 16,000 ಒಳಗಡೆ ಇರುವಂಥ ಒಂದು ಸಾಧ್ಯತೆ ಇದೆ. ಸೊ ಅದರ ಡೀಟೇಲಿಂಗ್ ನೆಕ್ಸ್ಟ್ ವೀಡಿಯೋಲಿ ಮಾಡ್ತಾ ಇದ್ದೀನಿ. ಈ ಥರ ಟೆಕ್ ಇನ್ಫಾರ್ಮೇಷನ್ ವೀಡಿಯೋಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಸಜೆಷನ್ಸ್ ಪ್ಲೀಸ್ ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.